DC parallel and series circuit. At the end of this lesson, you are going to know the characteristics of a series circuit and determine the current and voltage across this resistor, and determine the total voltage source in series resistor. And you may also come to know the relation between EMF, potential difference, and terminal voltage. So you can also determine the polarity of voltage drops with respect to ground. So the series circuit, if more than one resistor are connected one by one like a chain, and if the current has only one path, is called a series circuit. So here in this figure we have a voltage source connected here. I'll have a zoom for this. So this is actually a series circuit. So these are lights, actually we call as in a electrical technical word as a lamps for these symbols. The cross mark indicates symbol of lamps. So these are incandescent lamps which are connected in series to the supply. So this is just a diagrammatical representation of series circuit. ನೋಡಿ, ಸೀರೀಸ್ ಸರ್ಕ್ಯೂಟ್ನಲ್ಲಿ ಒಂದಕ್ಕಿಂತ ಹೆಚ್ಚು ರೆಸಿಸ್ಟರ್ ಅಥವಾ ಒಂದಕ್ಕಿಂತ ಹೆಚ್ಚು ಲೋಡು ಒಂದು ಚೈನ್ ಥರ ಅಥವಾ ಒಂದಾದ ಮೇಲೆ ಒಂದು ಕನೆಕ್ಷನ್ ಮಾಡ್ತಕ್ಕಂಥ ಒಂದು ವಿಧಾನಕ್ಕೆ ನಾವು ಸೀರೀಸ್ ಸರ್ಕ್ಯೂಟ್ ಅಂತ ಕರಿತೀವಿ. ಇಲ್ಲಿ ಈ ಡಯಾಗ್ರಾಮ್ದಲ್ಲಿ ಎರಡು ಇನ್ಕ್ಯಾಂಡೆಸೆಂಟ್ ಲ್ಯಾಂಪ್ಸ್ಗಳನ್ನು ಒಂದಾದಮೇಲೆ ಒಂದು ಕನೆಕ್ಷನ್ ಮಾಡಿದ್ದಾರೆ ನೋಡಿ. ಇಲ್ಲಿ ಎಂಡ್ ಟು ಎಂಡ್ ಕನೆಕ್ಷನ್ ಅಂತ ಕೂಡ ನಾವು ಹೇಳ್ಬೋದು. ಸೊ ಇಲ್ಲಿ ಪ್ರಾರಂಭಿಕ ಎಂಡು ಪಾಸಿಟಿವ್ ಟರ್ಮಿನಲ್ ಹೋಗಿದೆ. ಆಮೇಲೆ ಇದು ಫಸ್ಟ್ ಇನ್ಕ್ಯಾಂಡೆಸೆಂಟ್ ಲ್ಯಾಂಪಿಂದು. ನೆಕ್ಸ್ಟು ಅದೇ ಫಸ್ಟ್ ಇನ್ಕ್ಯಾಂಡೆಸೆಂಟ್ ಲ್ಯಾಂಪಿನ ಮತ್ತೊಂದು ತುದಿ ಅಥವಾ ಮತ್ತೊಂದು ಎಂಡು ಪ್ರಿಸೈಡಿಂಗ್ ಅದರ ನೆಕ್ಸ್ಟ್ ಇರತಕ್ಕಂಥ ಒಂದು ಇನ್ಕ್ಯಾಂಡೆಸೆಂಟ್ ಲ್ಯಾಂಪ್ ಪ್ರಾರಂಭಿಕ ಅಂತಿಮಕ್ಕೆ ಅದು ಕನೆಕ್ಟ್ ಆಗಿದೆ. ಸೊ ದಿಸ್ ಇಸ್ ಎಂಡ್ ಟು ಎಂಡ್, ಈ ಎಂಡ್ ಕನೆಕ್ಷನ್ ಆಗಿದೆ. ಸೊ ಫೈನಲ್ ಆಗಿ ಈ ಕನೆಕ್ಷನ್ ಬಂದು ಇದು ನೆಗೆಟಿವ್ಗೆ ಇದು ಕನೆಕ್ಟ್ ಆಗುತ್ತೆ. I think you are visible. You can see what I am showing you on the screen. ಇಲ್ಲಿ the lamps are replaced by resistor. ಇಲ್ಲಿ ಲ್ಯಾಂಪ್ಸನ್ನು ರೆಸಿಸ್ಟರ್ ಬದಲಾಗಿ ನಾವು ರಿಪ್ಲೇಸ್ ಮಾಡ್ಕೋಬೋದು. ಸೊ ಅದೇ ಫಿಗರ್ ಬಗ್ಗೆ ಇಲ್ಲಿ ವಿವರಣೆ ಕೊಡ್ತಾ ಹೋಗ್ತಾರೆ. ಸೊ ದಿಸ್ ಇಸ್ ಸೀರೀಸ್ ಸರ್ಕ್ಯೂಟ್. ಯು ಕ್ಯಾನ್ ಕನೆಕ್ಟ್ ಎನಿ ನಂಬರ್ ಆಫ್ lamps. It might be 1 or 2 or 3, any number of lamps you can connect in series. You can connect in series circuit. But the main thing is in series circuit we have only finally we will be having only two ends connected, which will be connected to the supply actually. So here as you can see here there is a how come there is two lamps. So finally we get two ends to connect to the supply. ಸೊ ನಾರ್ಮಲಿ ನೋಡಿ ಇಲ್ಲಿ ನಾವು ಎಷ್ಟೇ ಬಲ್ಬ್ಸನ್ನು ಕನೆಕ್ಷನ್ ಮಾಡ್ಕೋಬೋದು ಸೀರೀಸ್ ಸರ್ಕ್ಯೂಟ್ನಲ್ಲಿ. ಅದು 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು, 5 ಇರ್ಬೋದು, ಎಷ್ಟೇ ಆದರೂ ಕೂಡ. ಸೊ ಫೈನಲ್ ಆಗಿ ನಮಗೆ ಬರುವಂಥ ಒಂದು ಎಂಡ್ಸ್ಗಳು, ಫೈನಲ್ ಆಗಿ ಸಿಗುವಂಥ ಒಂದು ತುದಿಗಳು ಸಪ್ಲೈ ಕನೆಕ್ಷನ್ ಮಾಡ್ತಕ್ಕಂಥದ್ದು ಅದು 2 ಆಗಿರುತ್ತೆ. ಇದು ಗಮನದಲ್ಲಿ ಇಟ್ಕೋಬೇಕು. 2 ಸಿಗುತ್ತೆ ನಮಗೆ ಎಷ್ಟೇ ಆದರೂ ಕೂಡ. ಸೊ ಮುಂದೆ ಇಲ್ಲಿ ಅದೇ ಲ್ಯಾಂಪ್ಸ್ಗಳನ್ನು ಅದರ ಬದಲಾಗಿ ಸೊ ದ ಸೀರೀಸ್ ಸರ್ಕ್ಯೂಟ್ ಅದನ್ನು ಇಲ್ಲಿ ರೆಜಿಸ್ಟರ್ ಮೂಲಕ ಅದನ್ನು ರಿಪ್ರೆಸೆಂಟ್ ಮಾಡಿ ಇಲ್ಲಿ ತೋರಿಸಿದ್ದಾರೆ. ಸೊ ಇನ್ ಫಿಗರ್ 2, ಸೊ ಎ ಆ್ಯಂಡ್ ಬಿ ಆರ್ ದಿ supply terminals. So in between these supply terminals R1 and R2 is connected in figure 2a, and in figure 2b R2, R3, R4 are connected. So here there is a doubling of the number of resistors. So ಇಲ್ಲಿ 2 ರೆಸಿಸ್ಟರ್ನ ಪ್ರತ್ಯೇಕವಾಗಿ ಸೀರೀಸ್ ಕನೆಕ್ಷನಲ್ಲಿ ಅದನ್ನು ಜೋಡಣೆ ಮಾಡಿದ್ದಾರೆ. ಸೊ ಈ ಫಿಗರ್ 2ನಲ್ಲಿ ಬಿ ಪಾರ್ಟ್ನಲ್ಲಿ 4 ರೆಸಿಸ್ಟರ್ನ ಅದನ್ನು ಕೂಡಿಸಿದ್ದಾರೆ.
ಇದು ಸೀರೀಸ್ ಸರ್ಕಿಟ್. ಸೊ ಐಡೆಂಟಿಫೈ ಸೀರೀಸ್ ಸರ್ಕಿಟ್. ಸೊ ಒಂದು ಸೀರೀಸ್ ಸರ್ಕಿಟನ್ನು ಯಾವ ರೀತಿ ಐಡೆಂಟಿಫೈ ಮಾಡ್ತೀವಿ, ಇದು ಭಾಳ ಇಂಪಾರ್ಟೆಂಟು ಕಾನ್ಸೆಪ್ಟು. ಇಲ್ಲಿ ಇನ್ ಆ್ಯಕ್ಚುಯಲ್ ಸೀರೀಸ್ ಸರ್ಕಿಟ್ ಡಯಾಗ್ರಾಮ್ ಸೀರೀಸ್ ಕನೆಕ್ಷನ್ ಮೇ ನಾಟ್ ಬಿ ಆಲ್ವೇಸ್ ಆ್ಯಸ್ ಈಸಿ ಟು ಐಡೆಂಟಿಫೈ ಆ್ಯಸ್ ದೋಸ್ ಇನ್ ಅ ಫಿಗರ್. ಸೊ ಇಲ್ಲಿ ಹೇಗೆ ನಾವು ಐಡೆಂಟಿಫೈ ಮಾಡಿದ್ದೀವಲ್ಲ ಅದು ಇನ್ನು ಮುಂದೆ ಬರ್ತಕ್ಕಂಥ ಫಿಗರ್ಸ್ನಲ್ಲೇ ಸ್ವಲ್ಪ ಟಫ್ ಆಗಿರುತ್ತೆ. ಲೆಟ್ ಅಸ್ ಸಿ ವಾಟ್ ವಿಲ್ ಹ್ಯಾಪನ್. Okay, so now current in series. The current will be, so these figure will be it is represented in 3A, 3B, 3C. I'll explain you later on. So till then we will move forward to the current in series. ಸೊ ಅಲ್ಲಿ ತನಕ ನಾವು ಈ 3A, 3B, 3C ನೋಡೋ ತನಕ, ಅದು ಬರೋ ತನಕ ನಾವು ಈ ಕರೆಂಟ್, ಸೀರೀಸ್ ಕರೆಂಟ್ ಅಥವಾ ಸೀರೀಸ್ ಸರ್ಕಿಟ್ನಲ್ಲಿ ಕರೆಂಟಿನ ಅಸ್ತಿತ್ವ ಹೇಗಿರುತ್ತೆ ಅಂತ ನಾವು ನೋಡೋಣ. ಇಲ್ಲಿ ದ ಕರೆಂಟ್ ವಿಲ್ ಬಿ ಸೇಮ್ ಅಟ್ ಎನಿ ಪಾಯಿಂಟ್ ಆಫ್ ದಿ ಸೀರೀಸ್ ಸರ್ಕಿಟ್. ದಿಸ್ ಕ್ಯಾನ್ ಬಿ ವೆರಿಫೈಡ್ ಬೈ ಮೆಜರಿಂಗ್ ದಿ ಕರೆಂಟ್ ಇನ್ ಎನಿ 2 ಪಾಯಿಂಟ್ಸ್ ಆಫ್ ಎ ಗಿವನ್ ಸರ್ಕಿಟ್. ಅಷ್ಟೊಂದು ಫಿಗರ್ 4AB, ಇಲ್ಲಿ 4AB ಅಂತ ತೋರಿಸಿದ್ದಾನೆ. ದ ಎಮಿಟರ್ ವಿಲ್ ಬಿ ಶೋಯಿಂಗ್ ದ ಸೇಮ್ ರೀಡಿಂಗ್. ಸೊ ಇದು ನೋಡಿ, ಯಾವುದೇ ಒಂದು ಸೀರೀಸ್ ಸರ್ಕಿಟ್ನಲ್ಲಿ ನಾವು ತೊಗೊಂಡಾಗ, ಸೀರೀಸ್ ಸರ್ಕಿಟನ್ನು ತೊಗೊಂಡಾಗ ಅಲ್ಲಿ ಹರಿಯುವಂಥ ಕರೆಂಟು ಒಂದೇ ಆಗಿರುತ್ತೆ, ಅಂದರೆ ಸೇಮ್ ಇರುತ್ತೆ ಕರೆಂಟ್. ನೀವು ಎಲ್ಲೇ ನೀವು ಇಲ್ಲೇ ಎಮಿಟರ್ ಹಾಕಿದರೂ ಕೂಡ ಅದೇ ಕರೆಂಟ್. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಇದು ಒಂದು ನಾನು ಸರ್ಕಿಟ್ ತೊಗೊಂಡೇನಿ, ಇಲ್ಲಿ ತೊಗೊತಾ ಇದ್ದೀನಿ. ಸೊ 3 ಪ್ರತ್ಯೇಕ ರೆಸಿಸ್ಟರನ್ನು ಸೀರೀಸ್ ಜೋಡಣೆ ಮಾಡಿದ್ದೀನಿ ಇಲ್ಲಿ. ಸೊ ಈ ಪರ್ಟಿಕ್ಯುಲರ್ ಸರ್ಕಿಟ್ನಲ್ಲಿ ಕರೆಂಟಿನ ಒಂದು ಅಸ್ತಿತ್ವ ಅಥವಾ ಕರೆಂಟಿನ ಹರಿಯುವಿಕೆ ಹೇಗಿರುತ್ತೆ ಅಂದರೆ ಅದು ಒಂದೇ ದಿಶೆಯಲ್ಲಿ ಚಲಿಸ್ತಾ ಇರುತ್ತೆ, ಅಂದರೆ ಒಂದೇ ಮಾರ್ಗದಲ್ಲಿ ಚಲಿಸ್ತಾ ಇರುತ್ತೆ. ಇಟ್ ವಿಲ್ ದ ಫ್ಲೋ ಆಫ್ ಕರೆಂಟ್ ವಿಲ್ ಬಿ ಓನ್ಲಿ ಇನ್ ಒನ್ ಡೈರೆಕ್ಷನ್ ಅಂತ ಹೇಳ್ಬೋದು ನಾವಿಲ್ಲಿ. ಆ್ಯಂಡ್ ಒಂದು ನಾವಿಲ್ಲಿ ಗಮನ ಇಟ್ಕೋಬೇಕು, ದ ಪಾತ್ ಆಫ್ ದ ಕರೆಂಟ್ ವಿಲ್ ಬಿ ಇನ್ ಸೇಮ್ ಡೈರೆಕ್ಷನ್, ಒಂದೇ ಡೈರೆಕ್ಷನ್ ಇರೋದ್ರಿಂದ ದ ಕರೆಂಟ್ ವಿಲ್ ಬಿ ಸೇಮ್. ನಾವು ಇಲ್ಲಿ ಎಮಿಟ್ರ್ ಹಾಕಿಬಿಟ್ಟು ಅಥವಾ ಎಮಿಟ್ರ್ ಕನೆಕ್ಷನ್ ಸೀರೀಸಾಗಿ ಎಮಿಟ್ರ್ ಕನೆಕ್ಷನ್ ಕನೆಕ್ಟ್ ಮಾಡಿಬಿಟ್ಟು ಚೆಕ್ ಮಾಡಿದ್ರು ಕೂಡ ಇಲ್ಲಿನೂ ಫಾರ್ ಎಕ್ಸಾಂಪಲ್ ಇಲ್ಲಿ 2 amps ಹರಿತಾ ಇತ್ತು ಅಂತ ನಾವು ತಿಳ್ಕೊಂಡ್ರೆ ಇಲ್ಲಿ 2 amps ಇರುತ್ತೆ, ಇಲ್ಲಿ 2 amps ಇರುತ್ತೆ, ಇಲ್ಲಿ 2 amps ಇರುತ್ತೆ, ಇಲ್ಲಿ 2 amps ಇರುತ್ತೆ. ಸೊ ಸೇಮ್ ಕರೆಂಟ್ ಇರುತ್ತೆ. ದ ಕರೆಂಟ್ ರಿಲೇಷನ್ಶಿಪ್ ಇನ್ ಸೀರೀಸ್ ಈಸ್ ಈಕ್ವಲ್ ಟು I is equal to IR1 is equal to IR2 is equal to IR3. ಅಂದರೆ we can conclude that there is only one path for the circuit to flow in the circuit, hence the current is the same throughout the circuit. So circuit ಈ ಒಂದು ಕರೆಂಟಿನ ಒಂದು ಪಾತ್ ಸೇಮ್ ಇರುತ್ತೆ. ಸೊ ನೆಕ್ಸ್ಟ್ ನಾವು ಈ ಫಿಗರ್ ನೋಡೋದಾದರೆ ಫಿಗರ್ 3B ನಾವು ಮೊದಲು ನೋಡಿದ ಹಾಗೆ ಇಲ್ಲಿ ನೋಡಿ 1 2 3 4 1 2 3 4 ಇಂಡಿವಿಜುವಲ್ ರೆಸಿಸ್ಟರ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಇದು ಸ್ವಲ್ಪ ಏನು ಮಾಡಿದ್ದಾನೆ ಅಂದರೆ ಸ್ವಲ್ಪ ಈ ರೀತಿ 3 ಇಂಗ್ಲೀಷ್ 3 ಲೆಟರ್ ಇದೆಯಲ್ಲ ಆ ರೀತಿ ರಿಪ್ರೆಸೆಂಟ್ ಆಗುತ್ತೆ, ಅಂದರೆ 3 ಆಕೃತಿಯನ್ನು ಇದು ಪಡ್ಕೊಂಡಿದೆ ಈ ಒಂದು ಸರ್ಕಿಟ್ ನೋಡಿ ಈ ರೀತಿ. ಸೊ ಇದು 3. ಸೊ 3 ಇಟ್ ರಿಪ್ರೆಸೆಂಟ್ ಲೆಟರ್ ನಂಬರ್ 3. ಇಲ್ಲಿ ಕೂಡ ದ ಕರೆಂಟ್ ಈಸ್ ಮೂವಿಂಗ್ ಇನ್ ದಿ one path only from A to B, see. So current starts flowing first and goes to second, again move on to third, again move on to fourth resistor, finally it meets to the negative point. So when it meets to negative point, then only we can say that when we are in spite of connecting the resistor here, if we connect the bulbs lamps, so when this current meets the negative point only, then only all the bulbs will glow actually. So this is all about a series circuit or the flow of current in the series circuit. And in part C we will be the circuit resembles
English letter U actually. So again the current is in the one path, in one direction only, from A to B, always from higher potential to lower potential. So this positive may be treated as higher potential and negative can be treated as lower potential. So from higher potential to lower potential current will be flowing from higher potential to lower potential. And now in figure D, 3D, again there is a somewhat zigzag representation of the circuit. So again the same current is moving in the same direction, A to B, right? So it consists of 3 resistors. So 3 ರೆಸಿಸ್ಟರ್ಸ್ಗಳನ್ನ ಇದು ಹೊಂದಿದೆ ಇಲ್ಲಿ. ಸೊ ಇದು ಕರೆಂಟಿನ ಒಂದು ಹರಿಯುವಿಕೆ ಅಥವಾ ಕರೆಂಟಿನ ಒಂದು ಅಸ್ತಿತ್ವ ಹೇಗೆ ಇರುತ್ತೆ ಅಂತ ಹೇಳಿ ನಾವು ನೋಡ್ಕೊಂಡ್ವಿ. ಇನ್ನೊಂದು ಸತಿ ನಾನು ತಿಳಿಸ್ತೀನಿ ನಿಮಗೆ. ಎಷ್ಟೇ ರೆಸಿಸ್ಟರ್ ಆದರೂ ಕೂಡ, ಯಾವುದೇ ಒಂದು ಶೇಪ್ ಇದ್ದರೂ ಕೂಡ ಕರೆಂಟಿನ ಒಂದು ಡೈರೆಕ್ಷನು ಒಂದೇ ಪಾದದಲ್ಲಿರುತ್ತೆ. ಅದು ಪಾಸಿಟಿವ್ ಪೊಟೆನ್ಷಿಯಲಿಂದ ಹಿಡ್ಕೊಂಡು ನೆಗೆಟಿವ್ ಪೊಟೆನ್ಷಿಯಲ್ಗೆ ಅದು ಹರಿತಾ ಇರುತ್ತೆ. ಕರೆಂಟ್ ಅಂದರೆ ಪಾಸಿಟಿವ್ ಅಂದರೆ ಪ್ಲಸ್ಸು, ನೆಗೆಟಿವ್ ಅಂದರೆ ನೆಗೆಟಿವ್ ಅಂದರೆ ಮೈನಸ್ ಅಂತ ತೋರಿಸ್ತೀವಿ ನಾವು. ಕರೆಂಟ್ ಪಾಸಿಟಿವ್ ಪೊಟೆನ್ಷಿಯಲ್ ಟು ನೆಗೆಟಿವ್ ಪೊಟೆನ್ಷಿಯಲ್ ಹರಿತಾ ಹೋಗುತ್ತೆ, ಒಂದೇ ಡೈರೆಕ್ಷನಲ್ಲಿ ಇರುತ್ತೆ ಸೀರೀಸ್ ಸರ್ಕ್ಯೂಟ್ನಲ್ಲಿ. ಇದು ಫಸ್ಟು ಈ ರೀತಿ ಇದೆ. ಎರಡನೇದಾಗಿ 3 ಇಂಗ್ಲೀಷ್ ಒಂದು ಅಕ್ಷರ ನಾವು ಒಂದು 3 ರಿಪ್ರೆಸೆಂಟ್ ಮಾಡುತ್ತೆ ನೋಡಿ. ಸೊ ಇಲ್ಲಿನೂ ಕೂಡ ಹೇಗೆ ಅದು ಇದ್ರೂ ಕೂಡ ಇಲ್ಲಿ ಒಂದೇ ಒಂದು ಪಾತ್ ಅದು ಇದೆ. ಸೊ A to B ಇದು ಹರಿತಾ ಇದೆ. ಸೇಮ್ ಇಂಗ್ಲೀಷ್ ಲೆಟರ್ ಯು ಇದೆ ಈ ಸರ್ಕ್ಯೂಟ್ನ ಒಂದು ಆಕೃತಿ ಯು ರೀತಿ ಇದೆ. ಸೊ ಪಾಸಿಟಿವ್ ಟು ನೆಗೆಟಿವ್ ಒಂದೇ ಒಂದು ಪಾತ್ A to B. ಇಲ್ಲಿ ಒಂದು ಜಿಗ್ಜ್ಯಾಗ್ ಆಕೃತಿ ಇದೆ. ಸೊ ಇಲ್ಲಿ ಕೂಡ ಪಾಸಿಟಿವ್ ಟು ನೆಗೆಟಿವ್ ಒಂದೇ ಪಾತ್ ಇದೆ, ರೈಟ್? ಸೊ ಇದು ಕರೆಂಟ್ ಇನ್ ಸೀರೀಸ್ ಸರ್ಕ್ಯೂಟ್. ಸೊ ನಾವು total resistance in series circuit. So we have seen the current, what is the how actually current flows in series circuit. Now we are going to see some what is the resistance, what will be the effect of resistance in series circuit. So that topic will be discussing later on. Thank you.